ದರ್ಶನ್ ಪ್ರಕರಣದ ಸಹ ಆರೋಪಿ ನಮ್ಮಲ್ಲಿಗೆ ಒಬ್ಬರು ಬರ್ತಾ ಇದ್ದಾರೆ. ಅವರು ಈಗಾಗಲೇ ಬೆಂಗಳೂರು ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ನಮಗೆ ದೊರೆತಿದೆ. ಮೋಸ್ಟ್ ಪ್ರಾಬಬ್ಲಿ ಅವರು 2 ರಿಂದ 3 ಗಂಟೆ ಒಳಗಡೆ ರೀಚ್ ಆಗ್ತಾರೆ ಅನ್ನೋ ನಮಗೆ ಮಾಹಿತಿ ಇದೆ. ಸೊ ಅವರನ್ನು ಅತಿ ಭದ್ರತೆಯಲ್ಲಿ ಇಡಲಿಕ್ಕೆ ಎಲ್ಲ ಭದ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಈಗಾಗಲೇ ಇರುವಂಥ CCTVಗಳು ಸಾಕಾಗೋದಿಲ್ಲ ಅಂತೇಳಿ ಅಡಿಷನಲ್ ಆಗಿ CCTVಗಳನ್ನ ಅಳವಡಿಸುವಂಥ ಕಾರ್ಯ ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತು ಹೊರ ಭದ್ರತೆಯ ದೃಷ್ಟಿಯಿಂದ ನಾವು ಮುಖ್ಯ ಕಾಂಪೌಂಡ್ ಕೂಡ ಹೊರಗಡೆಯೂ ಕೂಡ ನಾವು CCTVಗಳನ್ನ ಅಳವಡಿಸುವಂಥ ಕೆಲಸನ ಹಮ್ಮಿಕೊಂಡಿದ್ದೀವಿ. ಮಳೆಯಿಂದಾಗಿ ನಮಗೆ ಆ ಕೆಲಸ ಸ್ವಲ್ಪ ವಿಳಂಬ ಆಗಿದೆ. ನಾವು ಆದರೂ ಕೂಡ ನಾವು ಇವತ್ತಿನಿಂದ ನಾವು ಕೇಬಲಿಂಗ್ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಮತ್ತು ಅಲ್ಲಿ ಏನು ಪ್ರದ್ಯೂಷ್ ಅಂತ ಬರ್ತಾ ಇದ್ದಾನೆ ಅವನ್ನ ಇಡಲಿಕ್ಕೆ ಎಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಂಡಿದ್ದೀವಿ. ಅಲ್ಲಿ ಈಗಾಗಲೇ ನಾವು ಅತಿ ಭದ್ರತೆ ಅಂತಂದರೆ ಅಲ್ಲಿ ಸೂಕ್ಷ್ಮ ಬಂದಿಗಳು ಮತ್ತು ಅಂಥ ವಿಶೇಷವಾದ ಬಂದಿಗಳನ್ನೇ ನಾವು ಅಲ್ಲಿಡ್ತೀವಿ. ಅಂದರೆ ಅಲ್ಲಿ ಯಾವುದೇ ನಿಷೇಧಿತ ವಸ್ತುಗಳು ಮತ್ತು ಯಾವುದೇ ಚಟುವಟಿಕೆಗಳು ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಸಹಾಯಕ ಜೈಲರ್ ಮತ್ತು ಸಿಬ್ಬಂದಿಗಳನ್ನ ಇಟ್ಟಿದ್ದೀವಿ. ಮತ್ತು ಇನ್ನೊಂದಷ್ಟು ಸಿಬ್ಬಂದಿಗಳನ್ನ ಅಲ್ಲಿ ಕೊಟ್ಟು ಬಿಗಿ ಭದ್ರತೆಯಲ್ಲಿ ನೋಡ್ಕೊಳ್ತೀವಿ. ಮತ್ತು ಎಲ್ಲಿ ಆಗಿದೆ ಅಂತ ಒಂದು ಇನ್ಸಿಡೆಂಟ್ ನಮ್ಮ ಜೈಲಲ್ಲಿ ಆಗದೇ ಇರುವಾಗೆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ನಾವು ಕೈಗೊಂಡಿದ್ದೀವಿ. ಈಗಾಗಲೇ ನಮ್ಮ ಸೀನಿಯರ್ ಆಫೀಸರ್ಸ್ಗಳು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಆ ಮಾರ್ಗದರ್ಶನದಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೂಡ ನಾವು ಕೈಗೊಂಡಿದ್ದೀವಿ.